ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನಿಸಿದಾಗ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿದ್ರೆ ಒಂದು ಸರಿ ಈ ಗೋಬಿ ಪಕೋಡ ಮಾಡ್ಕೊಂಡು ತಿನ್ನಿ. ಟೇಸ್ಟಿ ಆಗೋ ಇರುತ್ತೆ, ಫೈಬರು ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಮೊದಲಿಗೆ ಒಂದು ಗಡ್ಡೆಕೋಸು ತೊಗೊಂಡು ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಒಂದೇ ಎಲೆ ಬಿಡಿಸ್ಕೊಂಡು ಹೆಚ್ಕೊಳೋದ್ರಿಂದ ನಮಗೆ ಸರಿಯಾಗಿ ಉದ್ದುದಾಗಿ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ಒಂದೇ ಲೇಯರ್ಸಲ್ಲಿ ಗಡ್ಡೆ ಥರ ಇರುತ್ತೆ, ಫ್ರೈ ಆಗಿ ತಿನ್ನಬೇಕಾದ್ರೂ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ನೋಡಿ, ಈ ಥರ ಎಲೆಗಳನ್ನ ತೆಗೆದಿಟ್ಕೊಂಡು ಇದನ್ನು ವಾಶ್ ಮಾಡಿಕೊಂಡು ಹೆಚ್ಕೊತಾ ಇದ್ದೀನಿ. ಅದು ಸೇಮ್ ನೂಡಲ್ಸ್ ಅಥವಾ ಈರುಳ್ಳಿ ಥರ ಕಟ್ ಮಾಡ್ಕೊಳ್ಬೇಕು ಉದ್ದುದಾಗಿ. ಈ ಥರ ಚಾಪಿಂಗ್ ಮೆಥಡ್ನ ನಾವು ಫ್ರೈಡ್ ರೈಸ್ಗೆ ಯೂಸ್ ಮಾಡಬೇಕಾದ್ರೂ ಕಟ್ ಮಾಡ್ಕೋಬೋದು, ಈಸಿಯಾಗಿ ಉದ್ದುದಾಗಿ ಕಟ್ ಮಾಡ್ಕೊಬೋದು. ನೋಡಿ, ಇವಾಗ ಹೆಚ್ಚಿಟ್ಕೊಂಡಿರೋದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದ್ರ ಜೊತೆಗೇ ಉದ್ದುದ ಕಟ್ ಮಾಡ್ಕೊಂಡಿರೋ ಒಂದು 3 ಈರುಳ್ಳಿನ ನೋಡಿ ಈ ಥರ ಬಿಡಿ ಆಗಿರಬೇಕು. ಈ ಥರ ಕಟ್ ಮಾಡಿಕೊಂಡು ಅದನ್ನು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಒಂದು ಕೈಡಿಯಷ್ಟು ಕೊತ್ತಂಬರಿ ತೊಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ಖಾರಕ್ಕಾಗುವಷ್ಟು ಹಸಿಮೆಣಸಿನ್ಕಾಯಿ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಕ್ರಿಸ್ಪಿನೆಸ್ಗೋಸ್ಕರ. ಇವಾಗ ಬೈಂಡಿಂಗ್ಗೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಫಸ್ಟು ನೀರು ಹಾಕ್ಕೊಳ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿಗಳೆಲ್ಲ, ಆವಾಗ ಈವನ್ ಆಗಿ ಹಿಟ್ಟು ಮತ್ತು ತರಕಾರಿ ಇರುತ್ತೆ. ಇಲ್ಲಾಂದರೆ ಅಲ್ಲಲ್ಲಿ ತರಕಾರಿ ಅಲ್ಲಲ್ಲಿ ಹಿಟ್ಟಿದ್ದೋಗ್ಬಿಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವಿಲ್ಲಿ ಒಂದು ಬೋಂಡ ಅಥವಾ ಪಕೋಡ ಕನ್ಸಿಸ್ಟೆನ್ಸಿ ಮಾಡ್ಕೊತೀವಲ್ವ, ಆ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ತೇವ ಮಾಡ್ಕೊಳ್ಳೋಣ. ತೀರಾ ಬೋಂಡ ಕನ್ಸಿಸ್ಟೆನ್ಸಿಗೆ ಬೇಡ, ಆವಾಗ ಬೋಂಡನೇ ಆಗಿಬಿಡುತ್ತೆ. ಇನ್ನು ಪಕೋಡ ಮಾಡ್ತಿದ್ದೀವಲ್ವ, ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟೆಲ್ಲ. ನೋಡಿ, ಈ ಥರ ಮದ್ದೂರು ವಡೆಗೆಲ್ಲ ಮಾಡ್ಕೊತೀವಿ ಅಲ್ವಾ, ಆ ಥರ ಪಕೋಡ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಒಂದು ಬಾಣಲಿಗೆ ಮತ್ತು ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದಮೇಲೆ ನೋಡಿ ಈ ಥರ ಪ್ಯಾಟಿ ಥರ ಮಾಡಿಕೊಂಡು ಇಲ್ಲ ವಡೆ ಥರ ಮಾಡ್ಕೊತೀವಲ್ವ, ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡು ಕರ್ಕೊಳ್ಳೋದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಯಾಕಂದರೆ ಒಳಗಡೆ ಈರುಳ್ಳಿ, ಎಲೆಕೋಸು ಮತ್ತು ಹಿಟ್ಟೆಲ್ಲನೂ ಸ್ವಲ್ಪ ಬೇಯಲಿ ಮತ್ತು ಕ್ರಿಸ್ಪಿನೂ ಆಗಲಿ. ನೋಡಿ, ಟೇಸ್ಟಿಯಾದ ಗರಿಯಾದ ಕ್ಯಾಬೇಜ್ ಪಕೋಡ ಅಥವಾ ಗೋಬಿ ಪಕೋಡ ಮನೆಯಲ್ಲೇ ರೆಡಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವ್ದಾದ್ರು ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ನಮಗೆ ಗಡ್ಡೆಕೋಸು ಅಥವಾ ಗೋಬಿ ಯೂಸ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಮನೆಯಲ್ಲಿ ಗಡ್ಡೆಕೋಸು ಇಷ್ಟಪಡದೇ ಇರೋರಿಗೆ ಈ ಥರ ಮಾಡಿಕೊಡಿ. ಅದು ಟೇಸ್ಟೂ ಬರಲ್ಲ, ಸ್ಮೆಲ್ಲು ಬರಲ್ಲ. ಸೇಮ್ ಯಾವುದಾದ್ರೂ ಈರುಳ್ಳಿ ಪಕೋಡ ತಿನ್ನೋ ಥರನೇ ಇರುತ್ತೆ. ಈವ್ನಿಂಗ್ ಟೈಮ್ಸ್ ಚಳಿಯಾಗಿ ಇಲ್ಲ ಮಳೆ ಬರ್ತಿರ್ಬೇಕಾದ್ರೆ ಇದು ತಿನ್ನೋಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಎಷ್ಟು ಈರುಳ್ಳಿ ಮತ್ತು ಗೋಬಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಾಯಿಗೂ ಒಳಗಡೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಇದಕ್ಕೆ ನೀವು ಗ್ರೀನ್ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಟೊಮೆಟೊ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.